ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ? ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ. ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೇ ಅಧ್ಯಾಯವಾಗಿರುವ ಜ್ಞಾನ ಯೋಗದ 30ನೆಯ ಶ್ಲೋಕವನ್ನು ಗಮನಿಸೋಣ. ಈ ಶ್ಲೋಕವು ಈ ಅಧ್ಯಾಯದ ಕೊನೆಯ ಶ್ಲೋಕವಾಗಿದೆ. ಆ ಶ್ಲೋಕ ಇಂತಿದೆ: ಸಾಧಿಭೂತಾಧಿದೈವಂ ಮಾಂ ಸಾಧಿಯಜ್ಞಂಚ ಯೇ ವಿದುಃ ಪ್ರಯಾಣ ಕಾಲೇಪಿ ಚ ಮಾಂ ತೇ ವಿದುರ್ಯುಕ್ತ ಚೇತಸಃ. ಅಧಿಭೂತ, ಅಧಿದೈವ, ಅಧಿಯಜ್ಞ ರೂಪದಲ್ಲಿ ನನ್ನನ್ನು ತಿಳಿದವರು ಸಮತ್ವನ್ನೈದಿ ಅಂದರೆ ಮರಣ ಸಮಯದಲ್ಲಿಯೂ ಕೂಡ ನನ್ನನ್ನು ತಿಳಿಯುತ್ತಾರೆ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಕೃಷ್ಣ ಇಲ್ಲಿ 3 ಪದಗಳನ್ನು ತಿಳಿಸ್ತಾ ಇದ್ದಾನೆ ಮತ್ತು ಈ 3 ಪದಗಳ ವಿವರಗಳನ್ನು ಮುಂದಿನ ಅಧ್ಯಾಯದಲ್ಲಿ ವಿವರಿಸ್ತಾನೆ. ಆದರೆ ಮುಂದಿನ ಅಧ್ಯಾಯಕ್ಕೆ ಹೋಗುವ ಮುನ್ನ ಇಲ್ಲಿ ಒಂದು ಸಂಕ್ಷೇಪ ಅರ್ಥವನ್ನ ಮತ್ತು ಒಂದು ಪರಿಚಯಾತ್ಮಕವಾದ ವಿಶ್ಲೇಷಣೆಯನ್ನ ಈ ಶ್ಲೋಕದ ಕೊನೆಯ ಭಾಗದಲ್ಲಿ ಕೊಡ್ತಾ ಇದ್ದಾನೆ. ಯಾರು ಭಗವಂತನಲ್ಲಿ ಶರಣಾಗತರಾಗಿ ದೃಢ ಭಾವದಿಂದ ಭಜಿಸುವರೋ ಅವರಿಗೆ ಈ 3 ಕೂಡ ಅತ್ಯಂತ ಮುಖ್ಯವಾದ ತಾತ್ವಿಕ ವಿಷಯಗಳು ಅನ್ನುವುದು ಗೊತ್ತಾಗುತ್ತೆ. ಆ 3 ವಿಷಯಗಳೇ: ಒಂದು ಅಧಿಭೂತ, 2ನೇಯದು ಅಧಿದೈವ, 3ನೇಯದು ಅಧಿಯಜ್ಞ. ಎಲ್ಲ ಭೂತಗಳ ಹಿಂದೆಯೂ ಯಾವುದಿದೆಯೋ, ಯಾವುವು ಮಾರ್ಪಾಡಾಗಿ ವೈವಿಧ್ಯ ರೂಪಗಳನ್ನು ಧರಿಸುವವೋ ಅಂತಹವನ್ನು ನಾವು ಅಧಿಭೂತ, ಅವನಿಗೆ ಗೊತ್ತಾಗುವುದು ಅಂಥೇಳಿ ಹೇಳ್ತೀವಿ. ಅಂದರೆ ಇದೇ ಸೃಷ್ಟಿ ಅರಮನೆಯನ್ನು ಕಟ್ಟುವುದಕ್ಕೆ ಉಪಯೋಗಿಸುವಂತಹ ಒಂದು ಇಟ್ಟಿಗೆ ಅಧಿಭೂತವಾಗುತ್ತೆ. ಇನ್ನು ಅಧಿದೈವ ಅಂತಂದರೆ ಎಲ್ಲ ದೇವತೆಗಳ ಹಿಂದೆ ನಮ್ಮ ಕೋರಿಕೆಗಳನ್ನು ನೆರವೇರಿಸುವವನು ಒಬ್ಬ ದೇವರಿರ್ತಾನೆ. ಇತರೆ ದೇವತೆಗಳೆಲ್ಲರೂ ಕೂಡ ಒಂದೇ ದೇವರಿಗೆ ಕೊಟ್ಟಿರುವಂತಹ ಬೇರೆ ಬೇರೆ ಹೆಸರುಗಳು. ಪ್ರಪಂಚವನ್ನೆಲ್ಲ ಆಳುತ್ತಿರುವಂತಹ ಒಬ್ಬ ಪರಮೇಶ್ವರನನ್ನ ಅವನು ಅರಿಯುತ್ತಾನೆ. ಇನ್ನು ಅಧಿಯಜ್ಞ ಅಂತಂದ್ರೆ ಯಜ್ಞಕ್ಕೆ ಸಂಬಂಧಪಟ್ಟುದೆಲ್ಲ ಹೆಚ್ಚಾಗಿ ಅವನಿಗೆ ಗೊತ್ತಿರುತ್ತೆ. ಯಜ್ಞ ರೂಪದಿಂದ ಕರ್ಮ ಮಾಡಿದರೆ ನಮ್ಮನ್ನ ಬಂಧಿಸುವುದಿಲ್ಲ. ಯಜ್ಞ ಮಾಡಿ ಅದ ಮೇಲೆ ಮಿಕ್ಕಿರುವಂಥದ್ದು ಅಮೃತ. ಅದನ್ನು ಯಾರು ಭುಂಜಿಸುತ್ತಾರೋ ಅವರು ಅಮೃತವನ್ನೇ ಭುಂಜಿಸಿದಂತೆ. ಎಲ್ಲ ಕರ್ಮಗಳು ಅದನ್ನು ಯಜ್ಞ ದೃಷ್ಟಿಯಿಂದ ಮಾಡಿದರೆ ಕೊನೆಗೆ ಶ್ರೇಷ್ಠ ಜ್ಞಾನದಲ್ಲಿ ಪರ್ಯಾವಸನವಾಗುತ್ತವೆ. ಇವನ್ನೆಲ್ಲ ತಿಳಿಯುವಂಥದ್ದೇ ಆತ್ಮತತ್ವ. ಆತ್ಮತತ್ವವನ್ನು ತಿಳಿದವನು ಮನಸ್ಸಿನ ಬಗ್ಗೆ ತಿಳಿದಿರುವುದು ಮಾತ್ರವಲ್ಲ, ಇನ್ನೂ 3 ಅಂಶಗಳನ್ನು ತಿಳಿದಿರ್ತಾನೆ. ಅದೇ ಅಧಿಭೂತ, ಅಧಿದೈವ ಮತ್ತು ಅಧಿಯಜ್ಞ. ಅಧಿಭೂತ ಅಂತಂದ್ರೆ ಯಾರು ಕರ್ಮಗಳ ಬಗ್ಗೆ ತಿಳಿದಿರ್ತಾರೋ, ಹೊರಗಿನ ಪ್ರಪಂಚದ ಬಗ್ಗೆ ತಿಳಿದಿರ್ತಾರೋ ಅವರನ್ನ ಅಧಿಭೂತ ಅಂತ ಕರೀತಾರೆ. ಇನ್ನು ಯಾರು ಇಂದ್ರಿಯಗಳು ಕೆಲಸ ಮಾಡುವ ಬಗ್ಗೆ ತಿಳಿದಿರ್ತಾರೋ ಅವರನ್ನ ಅಧಿದೈವ ಅಂತ ಕರೀತಾರೆ. ಇನ್ನು ಕೊನೆಯದಾಗಿ ಇಂದ್ರಿಯಗಳ, ಮನಸ್ಸಿನ ಮತ್ತು ಬುದ್ಧಿಯ ವಿಷಯ ಗ್ರಹಣದ ಬಗ್ಗೆ ತಿಳಿದಿರ್ತಾರೋ ಅವನಿಗೆ ಅಧಿಯಜ್ಞ ಅಂತ ಕರೀತಾರೆ. ಹೀಗೆ ದೇವಮಾನವನು ವ್ಯವಹಾರದ ಜಗತ್ತಿಗೆ ಏನೇನು ಪ್ರಯೋಜನಕ್ಕೆ ಬಾರದವನು ಎಂಬ ಮಾತು ಯಾವುದೋ ಒಂದು ದೇವತೆಯನ್ನ ಮನಸ್ಸಿನಲ್ಲಿಟ್ಟುಕೊಂಡು ಉಪಾಸನೆ ಮಾಡುವವರ ಬಗ್ಗೆ ಹೇಳಿರಬೇಕು.
ಅಂತಹ ಉಪಾಸಕನು ತನ್ನ ಇಷ್ಟ ದೇವತೆಯ ಸ್ಮರಣೆ ಮತ್ತು ಭಜನೆಯಲ್ಲಿ ತನ್ಮಯನಾಗಿರುವುದರಿಂದ ಅವನಿಗೆ ಹೊರ ಪ್ರಪಂಚದ ಬಗ್ಗೆ ಏನೂ ತಿಳಿದಿರಲಿಕ್ಕಿಲ್ಲ. ಆದರೆ ಆತ್ಮಜ್ಞಾನಿ ಅನ್ನುವಂಥವನು ಹಾಗಲ್ಲ. ಆತ್ಮನನ್ನು ತಿಳಿದವನು ಪರಿಪೂರ್ಣ ವ್ಯಕ್ತಿ. ಹೊರಗಿನ ಪ್ರಪಂಚದ ವ್ಯವಹಾರದಲ್ಲಿ ತಾನು ಹೇಗಿರಬೇಕು, ಮನಸ್ಸು ಮತ್ತು ಬುದ್ಧಿಯನ್ನು ಹೇಗೆ ಉಪಯೋಗಿಸಿಕೊಳ್ಬೇಕು, ಇಂದ್ರಿಯಗಳನ್ನು ಹೇಗೆ ಹತೋಟಿಯಲ್ಲಿಡಬೇಕು ಎಂಬುದನ್ನೆಲ್ಲ ಆತ ತಿಳಿದಿರ್ತಾನೆ. ಆದುದರಿಂದ ಅವನು ಎಲ್ಲ ಸಂದರ್ಭದಲ್ಲೂ ಎಲ್ಲ ಸಮಯದಲ್ಲೂ ಪರಿಪೂರ್ಣ ವ್ಯಕ್ತಿಯಂತೆ ಬಾಳ್ತಾನೆ. ಸಮಾಜದಲ್ಲಿ ಅವನೊಬ್ಬ ಆದರ್ಶ ವ್ಯಕ್ತಿ. ತನ್ನ ಇಂದ್ರಿಯ, ಮನಸ್ಸು, ಬುದ್ಧಿಯನ್ನು ಹತೋಟಿಯಲ್ಲಿಟ್ಟುಕೊಂಡಿರುವುದು ಮಾತ್ರವಲ್ಲ, ಎಲ್ಲರ ಮನಸ್ಸು ಮತ್ತು ಬುದ್ಧಿಯನ್ನು ಆತ ತಿಳಿದಿರ್ತಾನೆ. ಹೊರಪ್ರಪಂಚ ಮತ್ತು ಒಳಪ್ರಪಂಚದ ಸರಿಯಾದ ತಿಳಿವಳಿಕೆ ಅವನಿಗಿರುತ್ತೆ. ಹೀಗೆ ಎಲ್ಲವನ್ನೂ ತಿಳಿದ ಈತನು ಆನಂದದಿಂದ ಬದುಕ್ತಾನೆ. ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದರೆ, ಭಗವಂತ ಈ ಅಧ್ಯಾಯದ ಕೊನೆಯಲ್ಲಿ ನನ್ನನ್ನು ತಿಳಿದವನು ಎಲ್ಲವನ್ನೂ ತಿಳಿದಂತೆ ಅಂತೇಳಿ ಹೇಳ್ತಾನೆ. ಅಂತಹ ಆದರ್ಶ ಪುರುಷನೇ ಇಡೀ ಜಗತ್ತಿನ ಜನರಿಗೆ ಮಾರ್ಗದರ್ಶನವನ್ನೀಯುವುದು. ಅಧ್ಯಾಯದ ಕೊನೆಯ ಈ 2 ಶ್ಲೋಕಗಳಲ್ಲಿ ಪರಮಾತ್ಮ ಬಳಸಿರುವಂತಹ ಈ ವಿಶೇಷ ಶಬ್ದಗಳನ್ನು ಮುಂದಿನ ಅಧ್ಯಾಯದಲ್ಲಿ ಸವಿಸ್ತಾರವಾಗಿ ವಿವರಿಸಿದ್ದಾರೆ. ಅಂತಹ ಒಂದು ಶ್ಲೋಕವನ್ನು ನಾವು ಮುಂದಿನ ಅಧ್ಯಾಯದಲ್ಲಿ ತಿಳಿದುಕೊಳ್ಳೋಣ. ಓಂ ತತ್ಸತ್ ಇತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಜ್ಞಾನ ವಿಜ್ಞಾನ ಯೋಗೋ ನಾಮ ಸಪ್ತಮೋಧ್ಯಾಯಃ. ಓಂ ತತ್ಸತ್. ಇಲ್ಲಿಗೆ ಶ್ರೀ ಕೃಷ್ಣಾರ್ಜುನರ ಸಂವಾದ ರೂಪದಲ್ಲಿರುವ ಬ್ರಹ್ಮವಿದ್ಯೆ ಹಾಗೂ ಯೋಗಶಾಸ್ತ್ರಗಳನ್ನೊಳಗೊಂಡಂತಹ ಉಪನಿಷತ್ ಎಂಬ ಶ್ರೀಮದ್ ಭಗವದ್ಗೀತೆಯಲ್ಲಿ ಜ್ಞಾನ ವಿಜ್ಞಾನ ಯೋಗವೆಂಬ ಹೆಸರಿನ 7ನೆಯ ಅಧ್ಯಾಯ ಸಂಪನ್ನಗೊಂಡಿದೆ. ಬರಿಯ ಶಾಸ್ತ್ರಜ್ಞಾನ ಜೀವನಕ್ಕೆ ಏನೂ ಉಪಯೋಗವಾಗಲಾರದು. ಅದು ವಿಜ್ಞಾನವಾಗಬೇಕು. ಅರ್ಥಾತ್ ನಿತ್ಯ ಜೀವನದ ಎಲ್ಲ ಚಟುವಟಿಕೆಗಳಲ್ಲೂ ಕೂಡ ಅದು ಹಾಸುಹೊಕ್ಕಾಗಿ ಬರಬೇಕು. ಶಾಸ್ತ್ರಜ್ಞಾನವು ಪೂರ್ಣ ಫಲಕಾರಿಯಾಗುವುದು ಅನುಭವದಲ್ಲಿ ಕೊನೆಗೊಂಡಾಗ ಮಾತ್ರ. ಜ್ಞಾನವನ್ನ ತಿಳಿಸಬಹುದು, ಆದರೆ ಅನುಭವವನ್ನ ಗಳಿಸಬೇಕಾಗತ್ತೆ. ವೇದಾಂತ ಎಂಬುವುದು ಜ್ಞಾನ ಭಂಡಾರ. ಯಾವ ರೀತಿಯಲ್ಲಿ ನಾವು ಸಾಧನೆ ಮಾಡಬೇಕು ಎಂಬುದನ್ನು ಸವಿಸ್ತಾರವಾಗಿ ವಿವರಿಸಿ ಹೇಳುವ ಶಾಸ್ತ್ರ. ಅದನ್ನು ಗ್ರಹಿಸುವುದು ಹೇಗೆ, ಆಮೇಲೆ ಇದರ ಬಗ್ಗೆ ಮನನ ಮಾಡುವುದು ಹೇಗೆ ಮತ್ತು ಕೊನೆಗೆ ಅದನ್ನು ಅನುಭವದಲ್ಲಿ ನಿಲ್ಲಿಸಿಕೊಳ್ಳುವುದು ಹೇಗೆ ಎಂಬುದನ್ನೆಲ್ಲ ಅದು ವಿವರಿಸಿ ಹೇಳುತ್ತದೆ. ಶ್ರದ್ಧೆಯಿಂದ ಶಾಸ್ತ್ರವನ್ನು ಕಲಿತು ನಿತ್ಯ ಜೀವನದಲ್ಲಿ ಅದನ್ನು ಅನುಷ್ಠಾನಕ್ಕೆ ತರುವವನು ಶಾಸ್ತ್ರದ ಪೂರ್ಣ ಲಾಭವನ್ನು ಪಡೆಯುತ್ತಾನೆ. ಅವನು ಆತ್ಮ ತತ್ವವನ್ನು ತಿಳಿದುಕೊಂಡು ಇಡೀ ಜಗತ್ತಿಗೆ ಆದರ್ಶ ವ್ಯಕ್ತಿಯಾಗಿ ಬಾಳುತ್ತಾನೆ ಎಂಬುವಂಥದ್ದೇ ಕೃಷ್ಣನ ಮಾತು. ಅತ್ತ ಕಡೆ ಸದಾ ನಮ್ಮ ಚಿತ್ತ ಹರಿಯಲಿ. ಈ ಒಂದು ಶ್ಲೋಕಕ್ಕೆ ಮುದ್ದುರಾಮನ ಪದ್ಯ ಅದ್ಯಾವುದು ಸೂಕ್ತವಾಗುತ್ತೆ ಗಮನಿಸೋಣ ಬನ್ನಿ. ಗಿರಿ ತುದಿಯ ಗುಡಿಯೇನು ಪಾಳು ಮಂದಿರವೇನು, ಗಿರಿ ತುದಿಯ ಗುಡಿಯೇನು ಪಾಳು ಮಂದಿರವೇನು, ದೇವನೊಡಗೂಡಿರಲು ಮನಸ್ಸು ಅನವರತ, ಬದುಕೊಂದು ಹುಡುಕಾಟ ಮಿಡಿವ ತುಡಿತದ ಕಡೆಗೆ, ಬದುಕೊಂದು ಹುಡುಕಾಟ ಮಿಡಿವ ತುಡಿತದ ಕಡೆಗೆ, ಇದೆಯೆಲ್ಲ ನಿನ್ನೊಳಗೆ ಮುದ್ದು ರಾಮ, ಇದೆಯೆಲ್ಲ ನಿನ್ನೊಳಗೆ ಮುದ್ದು ರಾಮ. ಎಲ್ಲವೂ ನಮ್ಮೊಳಗೆಯೇ ಇದೆ. ಗಿರಿ ತುದಿಯ ಗುಡಿಯೇನು ಪಾಳು ಮಂದಿರವೇನು. ಆದರೆ ದೇವ ಅನ್ನೋರು ನಮ್ಮ ಜೊತೆಗೇ ಆತ್ಮತತ್ವದ ಮೂಲಕ ಆತ್ಮಜ್ಞಾನದ ಮೂಲಕ ತೊಡಗಿಸ್ಕೊಳ್ತಾ ಹೋದರೆ ಬದುಕು ಕೇವಲ ಹುಡುಕಾಟ ಆಗೋದಿಲ್ಲ, ಅದು ತುಡಿತಕ್ಕೆ ಮಿಡಿಯುವ ಧ್ವನಿಯಾಗತ್ತೆ. ಆ ನಮ್ಮೊಳಗಿರುವಂತಹ ಧ್ವನಿಯನ್ನು, ಆ ಮಿಡಿತವನ್ನು ನಾವು ಕೇಳಿಸ್ಕೊಳ್ಳುವಂಥ ಶಕ್ತಿ ನಮ್ಮಲ್ಲಿ ನಾವು ಬೆಳೆಸ್ಕೊಂಡ್ರೆ ಈ ಬದುಕು ನಿಜಕ್ಕೂ ಸಾರ್ಥಕತೆಯನ್ನು ಪಡೆಯುತ್ತೆ. ಅಂಥ ಸಾರ್ಥಕತೆಗೆ ನಾವು ಹೆಜ್ಜೆ ಇರಿಸಬೇಕಾಗಿದೆ. ಆ ಮೂಲಕ ಎಲ್ಲ ಕತೆಗಳಿಗಿಂತ ಶ್ರೇಷ್ಠವಾಗಿರುವ ಸಾರ್ಥಕತೆಯನ್ನು ನಮ್ಮವದಾಗಿ ಮಾಡಿಕೊಳ್ಳೋಣ. ಸರ್ವಂ ಶ್ರೀ
ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.